ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶ್ರುಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ಇವತ್ತು ನಾವು ಅಗೇನ್ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಅದೆಲ್ಲಿ ಅಂದರೆ ದುರ್ಗಾ ಪರಮೇಶ್ವರಿ ಟೆಂಪಲು, ಅದೇ ವಿದ್ಯಾರಣ್ಯಪುರ ಹತ್ರ ಇದೆಯಲ್ಲ ಅಲ್ಲಿ. ಸೊ ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಂದಿನಿ ಅಂದರೆ ನನ್ನ ಜೊತೆ ನಂದಿನಿನೂ ಬರ್ತಾ ಇದ್ದಾರೆ, ಅಂದರೆ ಅವರೇ ಕರ್ಕೊಂಡು ಹೋಗ್ತಾ ಇರೋದು. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮು. ಬಸ್ಸಲ್ಲಿ ಹೋಗಿ ತುಂಬ ದಿನ ಆಗಿಬಿಟ್ಟಿತ್ತು. ನಾನಂತೂ ತುಂಬ ವರ್ಷಗಳೇ ಆಗಿಬಿಟ್ಟಿತ್ತು ಬಸ್ಸಲ್ಲಿ ಹೋಗಿ. ಸೊ ಅದು ಫ್ರೀ ಬಸ್ ಅಂತೂ ಎಲ್ಲಿ ಒಂದೆರಡು ಸತಿ ಯೂಸ್ ಮಾಡಿದ್ದೀನಿ ಅಷ್ಟೇ, ಫ್ರೀ ಬಸ್ ಯೂಸೇ ಮಾಡಿಲ್ಲ ಅಂತ ಅಂದ್ಕೊಳ್ಳಿ. ಸೊ ಇವಾಗ ಫ್ರೀ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ನಾನು ಮತ್ತು ನಮ್ಮ ಪಾಪು, ನಂದಿನಿ ಪಾಪು 4 ಜನನೂ ಹೋಗ್ತಾ ಇದ್ದೀವಿ. ಸೊ ಹೇಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು. ಫುಲ್ ಟೆಂಪಲ್ ನಾನು ನಿಮಗೆ ಅಲ್ಲಿ ಹೇಗೆ ಏನು ಅಂತ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ, ಓಕೆನಾ? ಬನ್ನಿ ಹೊರಡುವ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ. ಲೈಕ್ ಆ ದೇವ್ರನ್ನ ನೋಡೋಕ್ಕೆ ತುಂಬ ಸ್ಟ್ರಾಂಗ್ ಅಂತೆ ಆ ದೇವರು. ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡೋಣ, ಹೋಗುವ ಬನ್ನಿ. ಹಾಕೋದು ಸಿಂಪಲ್ ಫ್ರಾಕ್ ಔಟ್ಫಿಟ್ಟು. ಸೊ ಅಂದರೆ ನನಗೆ ತುಂಬ ಚೆನ್ನಾಗಿರೋದು ಹಾಕಬೇಕಂತ ಇಷ್ಟ, ಇನ್ನೂ ಚೆನ್ನಾಗಿರೋದು. ಬಟ್ ಅವಳಿಗೆ ಚುಚ್ಚುತ್ತೆ. ಅವಳಿಗೆ ಹೇರ್ಸ್ ಇದ್ದರೆ ಅವಳು ಇನ್ನೂ ಸಕ್ಕತ್ತಾಗಿ ಕಾಣ್ತಾಳೆ. ಬೋಡ ಮಾಡಿಸಿರೋದ್ರಿಂದ ಹೇರ್ಸ್ ಇಲ್ದಿರೋದ್ರಿಂದ ಸ್ವಲ್ಪ ಬಾಯ್ ಬೇಬಿ ಥರ ಕಾಣ್ತಾಳೆ. ಬಟ್ ಇಟ್ಸ್ ಓಕೆ. ನಮ್ಮ ಪಾಪು ಹೇಗಿದ್ರು ಕ್ಯೂಟು. ಪಾಪು ಹಾಯ್ ಮಾಡಿ ಎಲ್ಲರಿಗೂ. ಬಾ ಹೋಗೋಣ. ಸೊ ಹಾಗೆ ಫಸ್ಟು ನಾನು ನಮ್ಮ ಮನೆ ಹತ್ರ ಇರೋ ಬಸ್ ಸ್ಟಾಪ್ ಹತ್ರ ಹತ್ಕೊಂಡು ಸುಮ್ಮನಹಳ್ಳಿಲಿ ಮೀಟ್ ಆಗೋಣ ಅಂತ ಡಿಸೈಡ್ ಆಗಿದ್ವಿ, ನಾನು ಮತ್ತು ನಂದಿನಿ. ಸೊ ನಂದಿನಿನೂ ಕೂಡ ಹಾಗೆ ಸುಮ್ಮನಹಳ್ಳಿಲಿ ಸಿಕ್ಕಿದ್ರು. ನೀವೇ ನೋಡಿ ಪಾಪುಗಳು ಹೇಗೆ ಮಾತಾಡ್ತಾರೆ. ಮುಂದಿನ ನಿಲ್ದಾಣ ಘಟಕ 31. ಯಾರು ಹೇಳ್ತೀರೋ ಅವ್ರಿಗೆ ಚಾಕ್ಲೇಟ್. ಎಲ್ಲ ಹೋಗ್ತಿದ್ದೀವಪ್ಪ. ಹೋಗ್ತೀನಿ ಅಷ್ಟೇ. ಎಲ್ಲೋಗ್ತಿದ್ವಿ ಜೋರಾಗಿ ಎಲ್ಲಿ? ದೇವಸ್ಥಾನ. ನೀವೇ ನೋಡಿದ್ರಲ್ಲ ಮಕ್ಕಳು ಎಷ್ಟು ಖುಷಿಯಾಗಿದ್ದಾರೆ ಅಂತ. ನಿಜವಾಗ್ಲೂ ಮಕ್ಕಳು ಖುಷಿನೇ ನಮ್ಮ ಖುಷಿ ಅಂತ ಹೇಳ್ಬೋದು. ಆ್ಯಂಡ್ ನಾನು ನಂದಿನಿ ಮಾತ್ರ ಯಾವಾಗಲೂ ಆಚೆ ಕಡೆ ಹೋಗ್ತಾ ಇರ್ತೀವಿ. ಕೆಲವೊಂದು ಕಡೆ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಆದರೆ ವ್ಲಾಗ್ ಮಾಡ್ಕೊತೀನಿ, ಕೆಲವೊಂದು ಕಡೆ ಆಗೋದಿಲ್ಲ. ಯಾಕಂದರೆ ನಾವು ಮಕ್ಕಳನ್ನ ಎತ್ಕೊಂಡು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ಬೇಕಲ್ವ. ಸೊ ಒಂದೊಂದು ಸತಿ ಕಂಫರ್ಟಬಲ್ ಇದ್ದಾಗ ವ್ಲಾಗ್ ಮಾಡ್ಕೊತೀನಿ, ಒಂದೊಂದು ಸತಿ ಆಗೋಲ್ಲ. ಬಟ್ ನೆಕ್ಸ್ಟ್ ಟೈಮಿಂದ ಪ್ರತಿಯೊಂದು ವ್ಲಾಗು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಯಾಕಂದರೆ ಎಲ್ಲ ಕಡೆ ಹೋಗ್ತೀವಲ್ಲ, ಸೊ ವ್ಲಾಗ್ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಸೊ ಫೈನಲಿ ಬಸ್ಸಲ್ಲಿ ಬಂದ್ವಿ ನಾವು. ಏನಂದರೆ ಕಾರಲ್ಲಿ ಬರೋದಕ್ಕಿಂತ ಆ್ಯಂಡ್ ಬೈಕಲ್ಲಿ ಬರೋದಕ್ಕಿಂತ ಬಸ್ಸಲ್ಲಿ ಬರೋದು ಒಂಥರ ಮಜಾ. ಮಕ್ಕಳಿಗೆ ಸಖತ್ ಖುಷಿ ಕೊಡುತ್ತೆ ಇನ್ನೂ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ನಾವು ಹಾಗೆ ದುರ್ಗಾ ಪರಮೇಶ್ವರಿ ಟೆಂಪಲ್ ಹತ್ರ ಬಂದ್ವಿ. ನೋಡಿ ಇಲ್ಲಿ ಎಷ್ಟು ಎಂಟ್ರೆನ್ಸಲ್ಲಿ ಇದು ಬಂದುಬಿಟ್ಟು ಮಂಗಳವಾರ ಶುಕ್ರವಾರ ಈ ಥರ ಇರುತ್ತಂತೆ. ಇಲ್ಲಿ ಮಾಮೂಲಿ ಅಂದರೆ ಸ್ವಲ್ಪ ದೂರ ರೋಡಿಂದನೇ ಸ್ವಲ್ಪ ಸಂತೆ ಥರ ಹಾಕ್ಕೊಂಡೋಗಿದ್ದಾರೆ, ಅಂದರೆ ಜಾತ್ರೆ ಥರ. ಎಲ್ಲನೂ ಸಿಗುತ್ತೆ ಆ್ಯಸ್ ಯೂಶ್ವಲ್ಲು. ತರಕಾರಿ ಐಟಮ್ಸು, ಆಮೇಲೆ ಮಕ್ಕಳಿಗೇನಾದರೂ ಆಟ ಸಾಮಾನುಗಳು ಆ ಥರ ಎಲ್ಲ ಸಿಗುತ್ತೆ. ನೀವು ನೋಡ್ತೀರಲ್ಲ ಇವಾಗ ಜಾತ್ರೆ ಎಲ್ಲ ಮಾಡಿದಾಗ ಹೇಗೆ ಸಿಗುತ್ತೆ ನೋಡಿ, ಅದೇ ಥರನೇ ಸಿಗುತ್ತೆ. ಏನೋ ಒಂಥರ ನಾನು ಕೂಡ ಫಸ್ಟ್ ಟೈಮ್ ಬಂದಿದ್ದು ಈ ಟೆಂಪಲಿಗೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನನಗೆ ಸಖತ್ತಾಗಿತ್ತು. ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ಹೆಂಗೆ ಫೀಲ್ ಕೊಡುತ್ತೆ ಅಂದರೆ ಇವಾಗ ನಾವು ದೂರ ಊರುಗಳಿಗೆ ಹೋಗಿ ಟೆಂಪಲ್ಗಳು ವಿಸಿಟ್ ಮಾಡ್ತೀವಲ್ವ, ಈ ಥರ ಓಂ ಶಕ್ತಿ ಟೆಂಪಲು ಆ ಥರ ಎಲ್ಲ. ಸೊ ಸೇಮ್ ಅದೇ ಥರ ಫೀಲ್ ಆಯಿತು, ಅದೇ ಥರ ಚೆನ್ನಾಗಿತ್ತು. ಒಂಥರ ಆ ಡೇ ಒಂಥರ ಸಖತ್ತಾಗಿತ್ತು. ಆಮೇಲೆ ದೇವರಿಗೆ ನಾವು ನಿಂಬೆಹಣ್ಣು ದೀಪನೂ ಕೂಡ ತಗೊಂಡ್ವಿ. ಅಲ್ಲೇ ಮಾರ್ತಾಯಿರ್ತಾರೆ ನಿಂಬೆಹಣ್ಣು ದೀಪ. ನಾವು ಮಾಮೂಲಿ ದುಡ್ಡು ಕೊಟ್ಟು ತಗೊಳ್ಬೇಕು. ಒಳಗಡೆ ನಾವು ಅಂದರೆ ನಾವು ಇಲ್ಲಿ ಮನೆಯಿಂದನೂ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಏನಂದರೆ ಅಲ್ಲಿ ನಾವು ಸಡನ್ನಾಗಿ ಇವಾಗ ಮಗುನೆಲ್ಲ ಎತ್ಕೊಂಡು ಬಸ್ಸಲ್ಲಿ ಹೋಗ್ತೀವಲ್ಲ, ಸೊ ಸಡನ್ನಾಗಿ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಏನಂದರೆ ಅಲ್ಲೇ ತಗೊಂಡು ಹಾಗೇ ಹಚ್ಬೋದು. ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ. ಅದಕ್ಕೇ ಮಗುನ ಎತ್ಕೊಂಡು ರಶಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಫಸ್ಟು ಹಾಗೇ ಒಳಗೋಗಿ ನಿಂಬೆಹಣ್ಣು ದೀಪ ಹಚ್ಬಿಡೋಣ ಫಸ್ಟು ಅಂದ್ಕೊಂಡು ಹಚ್ತಿದ್ದೀವಿ. ಹಾಗೆ ಒಂದು ಸಣ್ಣ ಶಾರ್ಟ್ಸ್ ಹಾಕ್ತೀನಿ ಟೆಂಪಲ್ದು, ನೋಡ್ಕೊಂಡು ಬನ್ನಿ.
ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಚೀಟಿ ಬರೆದು ಕಟ್ತಾರೆ ದೇವ್ರ ಹತ್ರ. ಅಂದರೆ ನಮಗೇನು ಇಷ್ಟ ಆ ಕೋರಿಕೆನ ನಮಗೇನಾಗಬೇಕು ಆ ಕೋರಿಕೆನ ಬರೆದ್ಬಿಟ್ಟು ಕಟ್ಟಬೇಕು. ಸೊ ಅದೇ ಥರ ನೀವೇ ನೋಡಿ ಹೇಗೆ ಅದು ಪ್ರೊಸೀಜರ್ ಅಂತ. ನೋಡಿದ್ರಲ್ಲ ಹೇಗೆ ಬರೆದು ಕಟ್ತಾರೆ ಅಂತ. ಆ ಚೀಟಿ ಬಂದುಬಿಟ್ಟು ಬರೀ 10 ರುಪೀಸ್ ಅಷ್ಟೇ. ನಮಗೇನು ಆಗಬೇಕು, ನಮಗೇನು ಹರಕೆ ಕೋರಿಕೆ ಅದನ್ನೇನು ನಾವು ಬರೆದುಬಿಟ್ಟು ಆ ಚೀಟಿಲಿ ಬರೆದುಬಿಟ್ಟು ನೆರವೇರ್ಸಪ್ಪ ಅಂತ ಕೇಳಿಕೊಂಡು ಅದನ್ನು ಮಾಮೂಲಿ ಮಡಿಚ್ಬಿಟ್ಟು ದಾರದಲ್ಲಿ ದೇವ್ರ ಕೈ ಹತ್ರ ಕಾಲ ಹತ್ರ ಎಲ್ಲಾದ್ರೂ ಕೂಡ ಕಟ್ಬೋದು. ಅದು ಒಂಥರ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ಕೂಡ ಮುಗಿಸ್ಕೊಂಡು ಹಾಗೆ ಮಕ್ಕಳಿಗೆ ಸ್ವಲ್ಪ ಆಟ ಸಾಮಾನೆಲ್ಲ ತೆಗೆದುಕೊಟ್ಬಿಟ್ಟು ಅದಾದಮೇಲೆ ಮತ್ತೆ ಬಸ್ ಹತ್ತಿದ್ವಿ ಮನೆ ಕಡೆ ಹೊರಡೋಣ ಅಂತ. ಮಕ್ಕಳು ಕೂಡ 2 ಮಕ್ಕಳು ಕೂಡ ಮಲ್ಕೊಂಡ್ಬಿಟ್ರು, ತುಂಬ ಟಯರ್ಡ್ ಆಗಿದ್ರಲ್ಲ. ಸೊ ಅವರು ಕೂಡ ಮಲ್ಕೊಂಡ್ಬಿಟ್ರು. ಹಾಗೆಯೇ ಮನೆಗೆ ಬಂದ್ವಿ. ಸೊ ಗೈಸ್ ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ಸಖತ್ತು ಮಳೆ ಮಾತ್ರ ಇವಾಗ ನಿಂತಿದೆ. ಮನೆಗೆ ಬಂದಮೇಲೆ ಮಳೆ ನಿಂತಿದೆ. ಆ್ಯಂಡ್ ಮೋರೋವರ್ ಅರ್ಧ ದಾರಿ ಬಸ್ ಬಂದು ಆ ಅರ್ಧ ದಾರಿ ಬಸ್ಸಿಗೆ ಬಂದು ಆಮೇಲೆ ಅಲ್ಲಿ ಇಳ್ಕೊಂಡು ಇನ್ನೊಂದು ಬಸ್ಸಿಗೆ ಬರಬೇಕಿತ್ತು. ಸೊ ಆಟೋದಲ್ಲಿ ಬಂದುಬಿಟ್ಟೆ ನಾನು. ನಂದಿನಿ ಅವರು ಹಾಗೆ ಹೋದರು, ಆಟೋದಲ್ಲೇ ಹೋದರು. ಮಗು ಇತ್ತಲ್ವ, ಸೊ ಬಸ್ಸಲ್ಲಿ ಬರೋಕ್ಕಾಗಿಲ್ಲ. ಆ್ಯಂಡ್ ನೋಡಿದ್ರಲ್ಲ ನೀವೇ ಫುಲ್ ವಿಡಿಯೋ ಹೇಗಿತ್ತು ಅಂತ. ನಿಜವಾಗ್ಲೂ ನನಗಂತೂ ಪಾಸಿಟಿವ್ ಆಗಿ ಫೀಲ್ ಕೊಡ್ತಾಯಿತ್ತು. ನನಗೇನೋ ಒಂಥರ ಖುಷಿ ಆಗ್ತಾಯಿತ್ತು. ನಿಮಗೂ ಕೂಡ ನೀವು ಕೂಡ ಒಂದು ಸತಿ ವಿಸಿಟ್ ಮಾಡಿ ಏನಾದರೂ ಒಂದು ಪಾಸಿಟಿವ್ ಆಗಿ ನಿಮ್ಗೆ ಏನಾಗಬೇಕು ಅದನ್ನು ಕೇಳ್ಕೊಳ್ಳಿ. ಖಂಡಿತ ಆಗೇ ಆಗುತ್ತೆ. ಯಾರು ನಮ್ಮ ಕೈ ಹಿಡಿಲಿಲ್ಲ ಅಂದರೂ ದೇವ್ರು ನಮ್ಮ ಜೊತೇಲಿ ಇದ್ದೇ ಇರ್ತಾನೆ ಅಂತ ನಾನು ನಂಬ್ತೀನಿ. ಸೊ ನೀವು ಒಂದು ಸತಿ ವಿಸಿಟ್ ಮಾಡಿ, ಓಕೆನಾ? ಸೊ ಫೈನಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶೈನಿಂಗ್ ಆಫ್. ಬಾಯ್, ಟಾಟಾ.